ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಂಗ್ಲಿ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ಕಾರಣ ತಮ್ಗೆಲ್ಲ ಗೊತ್ತಿರೋ ಹಾಗೆ ಇದೇ ತಿಂಗಳು ಜನವರಿ 20 ಅಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಕನ್ನಡದ ಚಲನಚಿತ್ರ ನಟರಾದ ದುನಿಯಾ ವಿಜಯನ್ ಅವರ ಹುಟ್ಟುಹಬ್ಬ, 50ನೇ ಹುಟ್ಟುಹಬ್ಬ. ಈ ಸಂಭ್ರಮನ ಹಬ್ಬದ ರೀತಿ ಆಚರಣೆ ಮಾಡ್ಬೇಕಂತ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದೇ ರೀತಿ ಎಲ್ರು ಎಲ್ಲ ಕಡೆಯಿಂದನೂ ಬನ್ನಿ. ನಾನು ಕೂಡ ನಿಮ್ಮನ್ನೆಲ್ಲ ಪ್ರೀತಿನ ಕಾಣ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ದೊಂದು ಸ್ನೇಹ ಬಳಗ, ನಮ್ಮ ದುನಿಯಾ ವಿಜಯಣ್ಣನ ಅಭಿಮಾನಿಗಳ ಟೀಮ್ ಏನಿದೆ ಎಲ್ಲಾ ಕಡೆನು ನಾವೆಲ್ಲ ಮಕ್ಕ ಪರಿಚಯದ ಅಭಿಮಾನಿಗಳೇ. ಹಾಗೆ ಇಷ್ಟು ವರ್ಷ ಎಲ್ರು ಕೂಡ ಒಂದು ವರ್ಷ ತನಕ ಎಲ್ರು ಫೋನ್ ಮಾತಾಡ್ತಾ ಇರ್ತೀವಿ, ವಾಟ್ಸಪ್ ಅಲ್ಲಿ ಮಾತಾಡ್ತಾ ಇರ್ತೀವಿ. ಆ ಒಂದು 20ನೇ ತಾರೀಕಿನ ದಿನದಂದು ಎಲ್ರು ಸಿಗ್ತೀವಿ. ಅದೊಂದು ತುಂಬಾ ಖುಷಿ ಇದೆ. ಹಾಗೆ ಎಲ್ರು ಬನ್ನಿ, ಒಂದು ವಿಜಯಣ್ಣನ ಹುಟ್ಟುಹಬ್ಬನ ಎಲ್ರಿಗೂ ಅದೊಂದು ಹಬ್ಬ ರೀತಿಯನ್ನ ಆಚರಣೆ ಮಾಡಂತ ಇಷ್ಟಪಡ್ತೀನಿ. ಹಾಗೆ ತಾವೆಲ್ರು ಬರ್ತಾ ಇದೀರ, ಬರ್ಬೇಕಾದ್ರೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಅಭಿಮಾನಿಗಳೇ. ಏನಂತ ಅಂದ್ರೆ, ತಾವು ಯಾವ ಊರಿಂದ ಬರ್ತೀರಾ, ಯಾವ ಜಿಲ್ಲೆಯಿಂದ ಬರ್ತೀರಾ, ಯಾವ ತಾಲೂಕಿಂದ ಬರ್ತೀರಾ, ಬರುವಂತ ಅಭಿಮಾನಿಗಳು ದಯವಿಟ್ಟು ಹುಷಾರಾಗಿ ಬನ್ನಿ. ನಿಮ್ಮ ಮೇಲೆ ನಿಮ್ಗೆ ಜವಾಬ್ದಾರಿ ಇರಲಿ. ಯಾಕಪ್ಪ ಅಂತಂದ್ರೆ, ತಾವೆಲ್ಲರೂ ಮೊನ್ನೆ ನೋಡಿದೀರಾ, ಒಂದು ಇನ್ಸಿಡೆಂಟ್ ನೋಡಿದ್ದಾರೆ. ಅದೇ ನಮ್ಮ ಯಶ್ ಸರ್ ಅವರ ಅಭಿಮಾನಿಗಳು, ನಿಮ್ಗೆಲ್ಲ ಗೊತ್ತಿದೆ, ಒಂದು ಕಟೌಟ್ನ ಕಟ್ಟಕ್ಕಂತ ಹೋಗ್ಬಿಟ್ಟು ಪಾಪ ಅಲ್ಲಿಂದ ಒಂದು ಇದಾಗಿದೆ, ಪಾಪ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ರೀತಿ ಅನಾಹುತಗಳು ಯಾವ ರೀತಿ ಬೇಕಾದ್ರೂ ಆಗ್ತಾ ಇರುತ್ತೆ. ಹಾಗಾಗಿ ಅದರಿಂದ ನೀವು ತುಂಬಾ ಹುಷಾರಾಗಿರ್ರಿ. ನೀವು ಬೇರೆ ಕಡೆಯಿಂದ ದೂರದಿಂದ ಟ್ರೈನಲ್ಲಿ ಬರ್ಬೋದು, ಬಸ್ಸಲ್ಲಿ ಬರ್ಬೋದು. ಬರ್ಬೇಕಾದ್ರೆ ವಯಸ್ಸಿನ ಹುಡುಗರು ಅನ್ಕೊಂಡು ನಾವೆಲ್ಲ ಟ್ರೈನಲ್ಲಿ ಡೋರಲ್ಲಿ ಎತ್ಕೊಳ್ಳೋದು, ಬಸ್ಸಲ್ಲಿ ಡೋರಲ್ಲಿ ಎತ್ಕೊಳ್ಳೋದು, ಇಲ್ಲ ಒಬ್ರ ಮೇಲೆ ಒಬ್ರು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಏನೋ ಒಂದು ಇದು ಮಾಡ್ಕೊಳ್ತಾ ಬಂದು ಯಾರು ಕೂಡ ತಮ್ಗೆ ನೋವಾಗೋ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ, ತಮ್ಗೆ ಗಾಯಗಳಾಗೋ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ, ನಾವು ನಮ್ಮ ಇಚ್ಛೆಯಿಂದ ನಮ್ಮ ಪ್ರೀತಿ ವಿಜಯಣ್ಣಗೋಸ್ಕರ, ಅಭಿಮಾನಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ ನಾವು ಬರ್ತ್ಡೇಗೆ ಹೋಗ್ತಾ ಇದ್ದೀವಿ. ಅದೇ ರೀತಿ ನಾವು ಮನೆ ಬಿಟ್ಟು ವಾಪಸ್ ಬರ್ಡೇ ಮುಗಿಸ್ಕೊಂಡು ನಮ್ಮ ಊರು ಸೇರೋ ತನಕನು ನಮ್ಮನ್ನ ಎತ್ತ ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ. ನಮ್ಮ ಎತ್ತ ತಾಯಿ ಐತಲ್ಲ, ಆ ತಾಯಿ ಕರಡು ನನ್ನ ಮಗ ಯಾವಾಗ ಬರ್ತಾನೆ ಅನ್ನೋ ಹಂಬಲದಿಂದ ಕಾಯ್ತಾ ಇರ್ತಾರೆ. ಆ ಒಂದು ನಂಬಿಕೆಗೆ ತಾವ್ಯಾರು ಕೂಡ ಹುಸಿ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಅಭಿಮಾನಿಗಳೇ, ಯಾವುದೇ ರೀತಿಯಾಗ್ಲಿ ಯಾರೇ ಆಗ್ಲಿ, ಕನ್ನಡ ಚಲನಚಿತ್ರ ನಟರಾದದ್ದು ಅಭಿಮಾನಿಗಳೇ ನೋವಾಗ್ಲಿ ಅಂತ ಯಾರು ಇಷ್ಟಪಡಲ್ಲ. ಈಗ ನೀವು ಇಷ್ಟೇ ಅರ್ಥ ಮಾಡ್ಕೊಡ್ರಿ, ಒಂದು ಸುಮಾರು ಈಗ ಬರ್ಡೇ ಬರೋ ತನಕ, ವಿಜಯಣ್ಣ 20ನೇ ತಾರೀಕು ಬರೋ ತನಕನು ಒಂದು 15ರಿಂದ 20 ದಿನ ಆಗುತ್ತೆ. ವಿಜಯಣ್ಣ ಅಲ್ಲೇ ಕುಂಬಾರನಹಳ್ಳಿಯಲ್ಲಿ ಅಭಿಮಾನಿಗಳು ಬರೋಂತ ಜಾಗನ ಪ್ರತಿಯೊಂದನ್ನು ಸಿದ್ಧತೆ ಪಡಿಸ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಏನಕ್ಕೆ ಅಂದ್ರೆ, ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೆ. ನಮ್ಮನ್ನ ಕಾಣ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು, ನಮ್ಮ ಜೊತೆ ಊಟ ಮಾಡ್ಬೇಕು, ಅವ್ರ ಜೊತೆ ಬೆರಿಬೇಕು. ಅವಾಗ ದಿವಸ ನಾವು ಅವ್ರಿಗೆ ಟೈಮೇ ಕೊಡಲ್ವಲ್ಲ ಪಾಪ, ವರ್ಷಕ್ಕೊಂದ್ಸಲ ಟೈಮ್ ಕೊಡೋಣ ಅಂತ ಪಾಪ ಅವರು ಆ ಒಂದು ಟೈಮ್ನ ಒಂದು 20 ದಿನ ಅಂತ ದೊಡ್ಡ ಸೆಲೆಬ್ರಿಟಿ ಅವರು. ನೀವು ಅರ್ಥ ಮಾಡ್ಕೋಬೇಕು, ಅವತ್ತು ನಮ್ಮ ಹತ್ರ ಒಂದು ದಿನಕ್ಕೋಸ್ಕರ, ಒಂದು ವರ್ಷದಲ್ಲಿ ಒಂದು ದಿನಕ್ಕೋಸ್ಕರ ಒಂದು 20 ದಿನ ಅವರು ಶ್ರಮ ಪಟ್ಟು ಪ್ರತಿಯೊಬ್ರು ಕೂಡ ನಮ್ಮ ವಿಜಯಣ್ಣ ಸ್ನೇಹಿತರು ಕೂಡ ಜೊತೆಗಿದ್ದು ಅದೆಲ್ಲ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ, ಕರ್ನಾಟಕ ರಾಜ್ಯದಂತ ಮೂಲೆ ಮೂಲೆಗಳಿಂದ ನಾವೆಲ್ಲ ಅಲ್ಲಿ ಸೇರೋಕ್ಕೋಸ್ಕರ ಹೋಗ್ತಾ ಇದೀವಿ. ವಿಜಯಣ್ಣನ ಹುಟ್ಟುಹಬ್ಬನ ಹಬ್ಬದ ತರ ಆಚರಣೆ ಮಾಡೋದಂತ ಅಲ್ಲಿ ಹೋಗ್ತಾ ಇದೀವಿ. ಹೋಗ ತಪ್ಪಲ್ಲ. ಅದೇ ರೀತಿ ನಾವ್ ಹೆಂಗೆ ಊರಿಂದ ಹೋಗಿರ್ತೀವೋ ಊರು ಸೇರೋ ತನಕ ಹಂಗೆ ಇರ್ಬೇಕು. ಆಮೇಲೆ ಎಲ್ಲಾ ಕಡೆನೂ ಒಂದು ಟೀಮ್ ಅಂತ ಇರುತ್ತೆ ಅಲ್ವಾ, ವಿಜಯಣ್ಣನ ಅಭಿಮಾನಿಗಳ ಟೀಮ್ ಅಂತ ಇರುತ್ತೆ. ಆ ಟೀಮ್ ಅಲ್ಲಿ ಒಬ್ರು ಲೀಡರ್ ಅಂತ ಇರ್ತಾರೆ. ಆ ಲೀಡರ್ಗೆ ಗೌರವ ಕೊಡಿ. ಯಾಕಪ್ಪ ಅಂದ್ರೆ, ನಿಮ್ಮನ್ನ ಅವರು ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲೆಲ್ಲ ನಿಲ್ಸ್ಕೊಂಡು ವಿಜಯಣ್ಣ ಜೊತೆ ಮಾತಾಡ್ಸ್ಕೊಂಡು ವಾಪಸ್ ಕರ್ಕೊಂಡು ನಿಮ್ ಊರ್ನ ತಲುಪಿಸೋ ಜವಾಬ್ದಾರಿ ಅವ್ರಿಗೆ ಇರುತ್ತೆ. ದಯವಿಟ್ಟು ಅವ್ರ ಮಾತನ್ನ ನೀವು ಇದು ಮಾಡ್ಕೊಂಡು ಅವ್ರ ಮಾತು ಕೇಳದೆ ಇರಕ್ ಹೋಗ್ಬೇಡ್ರಿ. ಅವ್ರು ಹೇಳಿದ ದಾರಿಲಿ ಬನ್ನಿ, ಬಂದು ಸುಖವಾಗಿ ಮಾಡ್ಕೊಂಡು ವಿಜಯಣ್ಣ ಹತ್ರ ಮಾತಾಡ್ಸ್ಕೊಂಡು ಪ್ರೀತಿಯಿಂದ ವಾಪಸ್ ಊರ್ನ ತಲುಪಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ಯಾರಿಗೂ ಅನಾಹುತಗಳಾಗಬಾರ್ದು. ನಮ್ಮ ಪ್ರೀತಿ ವಿಶ್ವಾಸಕ್ಕಂತ ಹೋಗಿ ಮನ್ಸಿಗೆ, ಬೇರೆ ಮನ್ಸಿಗೆಲ್ಲ ಬೇಜಾರು ಮಾಡೋದ್ ಬೇಡ. ನಮ್ಮ ತಂದೆ ತಾಯಿಗಳ ಮನ್ಸಿಗೂ ಬೇಜಾರು ಮಾಡೋದ್ ಬೇಡ, ವಿಜಯಣ್ಣನ ಮನ್ಸಿಗೂ ಬೇಜಾರು ಮಾಡೋದ್ ಬೇಡ. ಆಯ್ತಾ? ಯಾಕಪ್ಪ ಅಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಯಾರೇ ಒಬ್ಬ ನಟರು ಕೂಡ ಯಾರಿಗೂ ನೋವಾಗ್ಲಿ ಅಂತ ಬಯಸಲ್ಲ. ಯಾವ್ದೇ ಒಂದು ತಂದೆ ತಾಯಿಗಳು ನನ್ನ ಮಕ್ಕಳ ಹಿಂಗಾಗ್ಲಿ ಅಂತ ಯಾರು ಬಯಸಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ತಮ್ಮ ಮೇಲೆ ಜವಾಬ್ದಾರಿ ಇಟ್ಕೊಂಡ್ ಬನ್ನಿ. ನಿಮ್ಮ ಮೊಬೈಲ್ಗಳು ಆಗ್ಬೋದು, ನಿಮ್ಮ ದುಡ್ಡು ಇರತಕ್ಕಂತ ಪರ್ಸ್ ಆಗ್ಬೋದು, ನಿಮ್ಮ ಬಟ್ಟೆಗಳಾದಂತ ಬ್ಯಾಗ್ ಆಗ್ಬೋದು, ಇದನ್ನೆಲ್ಲ ತಗೊಂಡ್ಬರ್ಬೇಕಾದ್ರೆ ಹುಷಾರಾಗಿ ನಿಮ್ಮ ಮೇಲೆ ಜವಾಬ್ದಾರಿ ಇಟ್ಕೊಳ್ಳಿ. ಆಯ್ತಾ? ಜವಾಬ್ದಾರಿ ಇಟ್ಕೊಂಡು ಬಂದ್ಬಿಟ್ಟು ಬರ್ಡೇ ಮುಗಿಸ್ಕೊಂಡು ಎಲ್ಲರ ಖುಷಿಯಿಂದ ತಮ್ಮ ಊರಿಗೆ ತಲುಪಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ನನ್ನ ಪ್ರೀತಿಯ ಗುರುಗಳಾದಂತ ದುನಿಯಾ ವಿಜಯಣ್ಣನ್ ಅವರಿಗೆ 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಗೆಲ್ಲ ಅಭಿಮಾನಿಗಳಿಗೆಲ್ಲ ತುಂಬಾ ಪ್ರೀತಿಯಿಂದ ಕಾಣ್ಬೇಕು ಅಂತ ವಿಜಯಣ್ಣ ಶ್ರಮ ಪಡ್ತಿರೋದು. ಹಾಗೆ ಅವರು ಸಿಂಪಲ್ ಸಿಟಿ ಅದನ್ನ ನೋಡ್ತಾ ಇದೀವಿ ವಿಡಿಯೋದಲ್ಲಿ.
ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದ್ರೆ ಒಬ್ಬ ಮಾಮೂಲಿ ಮನುಷ್ಯ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಮಾಮೂಲಿ ಮನುಷ್ಯರು ಹೆಂಗಿರ್ತಾರ ಅದೇ ರೀತಿ ವಿಜಯಣ್ಣ. ನಾನು ಇವತ್ತವರೆಗೂ ಸೆಲೆಬ್ರಿಟಿಗಳು ತುಂಬಾ ನೋಡಿದೀವಿ, ವಿಜಯಣ್ಣ ಅಂತ ಯಾರು ನೋಡಿಲ್ಲ. ವಿಜಯಣ್ಣ ಅಂದ್ರೆ ಅವ್ರಿಗೆ ಸರಿಸಾಟಿ ಯಾರಿಲ್ಲ ಅಂತಲ್ಲ, ಹಾಗೆ ಅವ್ರವ್ರಿಗೆ ಅವ್ರು ಸರಿಸಾಟಿ ಅಂತಾರೆ. ತುಂಬಾ ಖುಷಿ ಆಗುತ್ತೆ ವಿಜಯಣ್ಣ ಅಭಿಮಾನಿಗಳನ್ನ ಈ ರೀತಿ ಒಂದು 15-20 ದಿನಗಳ ಗಂಟೆ ಅವ್ರ ಕೆಲಸಗಳನ್ನ ಬಿಟ್ಟು ತಮ್ಮ ಊರಲ್ಲಿ ಪಾಪ ಅಷ್ಟೊಂದೆಲ್ಲ ನಮ್ಗೆ ಬರಕ್ಕೋಸ್ಕರ ಅಷ್ಟೊಂದೆಲ್ಲ ರೆಡಿ ಮಾಡ್ತಾ ಇದಾರಲ್ಲ, ತುಂಬಾ ಖುಷಿ ಆಗುತ್ತೆ ವಿಜಯಣ್ಣ. ಥ್ಯಾಂಕ್ ಯು ಸೋ ಮಚ್ ನಮ್ಗೆ. ಯಾಕಂದ್ರೆ ನಾವು ಇದಕ್ಕೆ ನಿಮ್ಮನ್ನ ಅಭಿಮಾನಿಸೋದು ಏನಕ್ಕೆ ಅಂತಂದ್ರೆ ನೀವು ನಮ್ಮನ್ನ ಒಂದು ಪ್ರೀತಿಯನ್ನ ಮಾತಾಡಿಸ್ತೀರಾ, ಪ್ರೀತಿಯನ್ನ ಕಾಣ್ತೀರಾ, ಸರಳತೆಯಲ್ಲಿ ಸರಳ ಜೀವಿ ಅಂತಾರಲ್ಲ ಆ ರೀತಿ ನೀವು ನಮ್ಗೆ ತುಂಬಾ ಖುಷಿ ಆಗುತ್ತೆ ವಿಜಯಣ್ಣ. ಹಾಗೆ 20ನೇ ತಾರೀಕು ನಿಮ್ಮ ಹುಟ್ಟು ಹಬ್ಬದ ತರ ಆಚರಣೆ ಮಾಡೋಕೆ ನಾವು ಬರ್ತಾ ಇದ್ದೀವಿ. ಮತ್ತೊಮ್ಮೆ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆ. ನಮಸ್ಕಾರ.